ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಇಂದ ಗಿಲ್ಲಿ ಆಚೆ ಬಂದ್ಮೇಲೆ ಅವ್ನ ಲೈಫೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಒಂಥರ ಲಕ್ಸುರಿಯಸ್ ಲೈಫ್ ಅವ್ನಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಅವನು ಲಕ್ಸುರಿಯಸ್ ಲೈಫ್ ಈಗ ಎಂಜಾಯ್ ಮಾಡ್ತಿಲ್ಲ. ಅವನು ಬಂದಿರೋ ಹಣನೆಲ್ಲ ಆದಷ್ಟು ಕೂಡಿಡ್ತಿದ್ದಾನೆ. ಆಲ್ರೆಡಿ ಅಲ್ಲೇ ಪಕ್ಕದಲ್ಲೇ ಅವ್ರ ಊರ ಪಕ್ಕದಲ್ಲೇ ಸ್ವಲ್ಪ ಆಸ್ತಿ ತೊಗೊಂಡಿದ್ದಾನಂತಂದರೆ, ಜಮೀನು ಖರೀದಿಸಿದಾನಂತಂದರೆ ಗೊತ್ತಿದೆ ವ್ಯಾಲ್ಯೂ ಅದೇ ಬರೋದು ಮುಂದೆ. ಸುಮ್ಮನೆ ನಾವೆಲ್ಲ ಈಗ ಬಟ್ಟೆಗೆ ಇದಕ್ಕೆಲ್ಲ ಹಾಕೋ ಬದಲು ಅಲ್ಲಿ ಜಮೀನ್ ಮೇಲೆ ಹಾಕಿದ್ರೆ ಅದು ಮುಂದೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅವ್ನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಈಗ ಜಮೀನ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದಾನಂತೆ. ಒಂದು 2-3 ಎಕರೆ ಎಷ್ಟು ತಗೊಂಡಿದ್ದಾನೆ ಅಂತ ಹೇಳ್ತಿದ್ರು. ಸೊ ಈಗ ಅದಲ್ಲದೆ ಗಿಲ್ಲಿಗೀಗ ಒಟ್ಟು 5 ಸಿನಿಮಾಗಳ ಆಫರ್ ಕೂಡ ಬಂದಿದೆ ಅಂತೆ. 5 ಸಿನಿಮಾ ಸುಮ್ಮನೆ ಅಲ್ಲ, 5 ಸಿನಿಮಾದಲ್ಲೂ ಅವನು ಹೀರೋ ಆಗಿ ಇರೋ ಥರನೇ ಪಾತ್ರಗಳು ಬಂದಿದ್ದಾವಂತೆ. ಆ ಸಿನಿಮಾಗಳಿಗೆ 5 ಸಿನಿಮಾಗಳಿಗೂ ಸೈನ್ ಹಾಕಿದಾನಂತೆ. ಬಟ್ ಯಾವಾಗ 5 ಸಿನಿಮಾಗಳನ್ನ ಮುಗಿಸ್ತಾನೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಹೀರೋಯಿನ್ ಆಗಿ 2 ಸಿನಿಮಾಗಳಿಗೆ ಕಾವ್ಯ ಹೀರೋಯಿನ್ ಆಗಿದಾರಂತೆ. ಅಂದರೆ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ಕಾವ್ಯ ಗಿಲ್ಲಿ ಜೋಡಿನ ಹೆಂಗೆ ಇಷ್ಟಪಡ್ತಾರ. ಅಲ್ಲಿ ಡೈರೆಕ್ಟರ್ಗೆ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಪ್ರೊಡ್ಯೂಸರ್ಗೆಲ್ಲ ಇವನ ಜೊತೆ ಇವ್ರು ಹುಡುಗಿನ ಹಾಕೊಂಡ್ರೆ ಓಡುತ್ತೆ ಸಿನಿಮಾ ಅನ್ನೋದು ಗೊತ್ತಿರುತ್ತೆ. ಸೊ ಗಿಲ್ಲಿ ಹಾಗೆ ಕಾವ್ಯ ಜೋಡಿನ ತುಂಬ ಇಷ್ಟಪಡ್ತಿರೋ ಕಾರಣ ಜನಗಳು ಅವರಿಬ್ಬರನ್ನ ಹಾಕೊಂಡ್ರೆ ಸಿನಿಮಾ ಮಾಡ್ಬೋದು, ಚೆನ್ನಾಗಿ ಓಡುತ್ತೆ ಅನ್ನೋದು ಗೊತ್ತಿರುತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ. ಹಾಗಾಗಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿ 2 ಸಿನಿಮಾಗಳು ಬರ್ತದೆ. ಗಿಲ್ಲಿ ಕಾವ್ಯ ಏನಂತಾರೆ, ಅವರಿಬ್ಬರು ಫ್ಯಾನ್ಸ್ಗೂ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿದೆ. ಅವಳು ಕೂಡ ಅಂದರೆ ಕಾವ್ಯ ಕೂಡ ಹೇಳಿದ್ರು ಒಂದು ಇಂಟರ್ವ್ಯೂನಲ್ಲಿ, ನನ್ನ ಹೀರೋಯಿನಾಗಿ ಕರ್ಕೊಂಡ್ರೆ 100% ನಾನು ಹೀರೋಯಿನಾಗಿ ಮಾಡ್ತೀನಿ ಅಂತ. ಅದೇ ರೀತಿ ಈಗ ಅವರಿಬ್ಬರಿಗೂ ಕೂಡ ಆಫರ್ ಸಿಕ್ಕಿದೆ. ನೋಡೋಣ ಯಾವ ರೀತಿ ಸಿನಿಮಾ ಬರುತ್ತೆ. ಲವ್ ಸ್ಟೋರಿ ಸಿನಿಮಾ ಬರುತ್ತಾ ಅಥವಾ ಏನು ಏನಂತಾರೆ ಪ್ಯಾಥೋ ಸಿನಿಮಾ ಅಂದರೆ ಕೈ ಕೊಟ್ಟು ಹೋಗುತ್ತಾರೆ ಆ ಥರ ಸಿನಿಮಾ ಬರುತ್ತಾ ಅಥವಾ ಕಾಮಿಡಿಯಾಗಿರುತ್ತಾ. ಅಂದರೆ ಚಿಕ್ಕಣ್ಣ ಎಲ್ಲ ಮಾಡ್ತಾರಲ್ಲ, ಶರಣ್ ಸರ್ ಎಲ್ಲ ಹೀರೋ ಆಗಿರ್ತಾರೆ, ಬಟ್ ಅದು ಕಾಮಿಡಿಯಾಗಿ ಹೋಗಿರುತ್ತೆ ಸಿನಿಮಾ, ಆ ಥರ ಇರುತ್ತಾ ಅಥವಾ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಾನಂತೂ ಕಾಯ್ತಾ ಇದ್ದೀನಿ ಅವರಿಬ್ಬರ ಸಿನಿಮಾಗಾಗಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಬ್ಬ ಹೀರೋ ಉಟ್ಕೊಂಡ ಅಂತಲೇ ಹೇಳ್ಬೋದು. ಜನಗಳಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟೊಂದು ಇಲ್ಲಿವರೆಗೂ ಯಾರಿಗೂ ಇಷ್ಟೊಂದು ಪ್ರೀತಿ ಕೊಟ್ಟಿರಲಿಲ್ಲ. ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗೋದು ಕೂಡ ಗಿಲ್ಲಿಗೆ ಅಷ್ಟೇ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ನಾಟ್ ಈಸಿನೇ ಅಲ್ಲ ಅಷ್ಟು ಜನಗಳ ಪ್ರೀತಿಗಳನ್ನ ಗಳಿಸ್ಕೊಂಡು ಹೋಗೋದು. ಯಾವಾಗ ಎಲ್ಲಿ ಎಡು ಬಿಡ್ತಾರೆ ಅನ್ನೋದು ಕೂಡ, ಒಂದೊಂದು ಮಾತಾಡಬೇಕಾದ್ರೂ ಕೂಡ ಅವನು ಮಾತಾಡಬೇಕಾಗುತ್ತೆ. ಸುಮ್ಮನೆ ಮಾತಾಡೋಕ್ಕಾಗೋದಿಲ್ಲ. ಈಗ ಏನೋ ಮಾತಾಡ್ಬಿಡ್ತಾನೆ, ಅದೆಲ್ಲೋ ಅಲ್ಲೇ ಟ್ರೋಲ್ ಆಗಿರುತ್ತೆ, ಅದು ಬೇರೆ ಥರನೇ ಟ್ರೋಲ್ ಆಗಿರುತ್ತೆ. ಇನ್ಮೇಲೆ ಏನೇ ಮಾತಾಡಬೇಕಂದ್ರೆ ಸ್ವಲ್ಪ ಯೋಚಿಸಿ ಮಾತಾಡಬೇಕಾಗುತ್ತೆ. ಈಗ ಯಾವುದೇ ಪ್ರಾಜೆಕ್ಟ್ ಕೂಡ ಸೈನ್ ಹಾಕ್ಬೇಕಂದ್ರೆ ಅವನು ಯೋಚನೆ ಮಾಡಿ ಸೈನ್ ಹಾಕ್ಬೇಕು. ಯಾಕಂದರೆ ಜನಗಳು ನನ್ನನ್ನು ಯಾವ ಥರ ಇಷ್ಟಪಡ್ತಾರೆ, ನಾನು ಯಾವ ಥರ ಪಾತ್ರ ಮಾಡಿದ್ರೆ ಇಷ್ಟಪಡ್ತಾರೆ, ಅದನ್ನೆಲ್ಲ ಯೋಚಿಸಿ ಅವನು ಒಂದು ಸಿನಿಮಾಗೆ ಸೈನ್ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇನ್ಮೇಲೆ ಏನಂತಾರೆ, ಗಿಲ್ಲಿನ ಎಲ್ಲ ಕಡೆ ನೋಡೋಕ್ಕೆ ಇಷ್ಟಪಡ್ತಾರೆ. ಈಗ ನೋಡ್ತಿರ್ಬೋದು ಈವೆಂಟ್ ಕರಿತಿದ್ದಾರೆ, ಅಥವಾ ಈಗ ಆ್ಯಡ್ಸ್ ಎಲ್ಲ ಬರ್ತಿದಂತೆ, ಆ್ಯಡ್ಸ್ ಕೂಡ ಮಾಡ್ತಿದ್ದಾನೆ ಗಿಲ್ಲಿ. ಆ್ಯಡ್ಸು ಪ್ರಾಜೆಕ್ಟು ತುಂಬ ಆಫರ್ ಇದೆ ಅವನೀಗ. ಈ ಸಮಯದಲ್ಲಿ ಗೊತ್ತಿಲ್ಲ ಮುಂದಿನ ಸಲ ಯಾರು ಬರ್ತಾರೋ ಅವರೆಲ್ಲ ಫೇಮಸ್ ಆಗ್ತಾರೋ. ಬಟ್ ಈಗೇನು ಫೇಮ್ ಸಿಕ್ಕಿದಿಲ್ಲ ಅದನ್ನ ಇದೇ ರೀತಿ ಉಳಿಸ್ಕೊಂಡು ಹೊಂಟೋಗಿ ಈಗ ದುಡ್ಡು ಮಾಡ್ಕೋಬೇಕು. ಅವ್ನು ಮಾಡ್ಕೊಂಡ್ರೆ ಈಗ ದುಡ್ಡು ಮಾಡ್ಕೊಂಡು ಹೊಂಟೋದ್ರೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಏನು ಕತೆ ಅಂತ. ಈಗ ಆಫರ್ ಬರ್ತಿದೆಯಾ, ದುಡ್ಡು ಮಾಡ್ಕೋಬೇಕು, ಮುಂದಿನ ಲೈಫ್ ಸೆಟಲ್ ಆಗೋ ಥರ ನೋಡ್ಕೋಬೇಕು. ದುಡ್ಡು ಬರ್ತದೆ, ಮುಂದೆ ಹಿಂಗೆ ಇರುತ್ತೆ ಅಂತ ಎಂಜಾಯ್ ಮಾಡೋಕ್ಕಂತೂ ಹೋಗ್ಬಾರ್ದು. ಆ ದುಡ್ಡೆಲ್ಲ ಕೂಡ ಹಾಕ್ಕೊಂಡು ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡಿಕೊಂಡು ಆದಷ್ಟು ಅವ್ನು ಬುದ್ಧಿವಂತಿಕೆಯಲ್ಲಿದ್ದರೆ ಈಸ್ ಗುಡ್ ಆ್ಯಕ್ಟರ್ ಅಥವಾ ಗುಡ್ ಹ್ಯುಮ್ಯಾನಿಟಿ, ಒಳ್ಳೆ ಭವಿಷ್ಯ ಇದೆ ಅಂತಲೇ ಹೇಳ್ಬೋದು ಗಿಲ್ಲಿಗೆ. ನೋಡೋಣ ಯಾವ ರೀತಿ ಸಿನಿಮಾ ಮಾಡ್ತಾರೆ, ಯಾವ್ಯಾವ ರೀತಿ ನೀವು ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ಗಿಲ್ಲಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಿಲ್ಲಿಗೆ ಒಂದು ಚೂರು ಪುರ್ಸೋತೆ ಇಲ್ಲ, ಆಲ್ರೆಡಿ ಎಲ್ಲೆಲ್ಲೋ ಇರ್ತಾನೆ. ಎಲ್ಲ ಕಡೆ ಈವೆಂಟಲ್ಲೂ ಆಲ್ಮೋಸ್ಟ್ ಗಿಲ್ಲಿನೇ ಇದ್ದಾನೆ. ಇಂಟರ್ವ್ಯೂ ಇರ್ಬೋದು ಅಥವಾ ಪ್ರತಿಯೊಂದು ಕಡೆನೂ ಗಿಲ್ಲಿನೇ ಇದ್ದಾನೆ. ಇದರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.